ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಳಸೋವಂಥ ಮನೆಯಲ್ಲೇ ಮಾಡೋ ಸಾಂಬಾರು ಪೌಡ್ರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿಗೆ 50 ಗ್ರಾಮ್ ಅಷ್ಟು ಅಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಈಗ 50 ಗ್ರಾಮ್ ತೊಗರಿಬೇಳೆ, ಇದನ್ನು ಸಹ ಒಂದು 2 ಮಿನಿಟ್ಸ್ ಹುರ್ಕೊಂಡು ಅದೇ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಈಗ 50 ಗ್ರಾಮ್ ಕಡಲೆಬೇಳೆ, ಇದನ್ನು ಸಹ ಹುರಿದು ತೆಕ್ಕೊಳ್ಳಿ. ಈಗ ಉದ್ದಿನಬೇಳೆ 50 ಗ್ರಾಮ್ದು, ಇವೆಲ್ಲನೂ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಹುರ್ಕೊಂಡ್ಬಿಟ್ಟು ಇದನ್ನು ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗಲಿಲ್ಲ ಅಂತಂದರೆ ಪೌಡ್ರ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ. ಈಗ ಇದನ್ನು ತೆಗೆದಿಟ್ಕೊಳ್ಳಿ. ಈಗ 50 ಗ್ರಾಮ್ ಲವಂಗ, ಇದನ್ನು ಜಾಸ್ತಿ ಹೊತ್ತು ಹುರಿಯೋದು ಬೇಡ, ಸೀದೋಗಿಬಿಡತ್ತೆ. ಅದಕ್ಕೋಸ್ಕರ ಒಂದು 2 ಮಿನಿಟ್ಸ್ ಹುರಿದ್ಬಿಟ್ಟು ತೆಕ್ಕೊಳ್ಳಿ. 50 ಗ್ರಾಮ್ ಗಸಗಸೆ, ನಿಮಗೆ ಗೊತ್ತಾಗತ್ತೆ ಹುರಿತಾ ಇರಬೇಕಾದ್ರೇ ಅದು ಚಟ ಚಟ ಅನ್ನತ್ತೆ, ಆಗ ತೆಕ್ಕೊಬಿಡಿ. ಈಗ 50 ಗ್ರಾಮ್ ಸಾಸಿವೆ, ನಾವು 1 kg ಧನಿಯಾ ಕಾಳಿಗೆ ಪೌಡ್ರು ಮಾಡಿಸ್ತಾ ಇರೋದ್ರಿಂದ ಎಲ್ಲನೂ 50 ಗ್ರಾಮೇ ಹಾಕ್ಕೋಬೇಕು. ನಾನು ಇದನ್ನು 1 kg ಧನಿಯಾ ಕಾಳ್ದು ಪೌಡ್ರು ಮಾಡಿಸಿದ್ರೆ ಮಿನಿಮಮ್ 6 ತಿಂಗಳು ಬಳಸ್ತೀನಿ. ಇದನ್ನು ನಮ್ಮಮ್ಮ ಮನೆಗೆ ಹೋದಾಗೇ ಮಾಡಿಸ್ಕೊಂಡು ಬರ್ತೀನಿ ನಾನು. ನನ್ನ ಅಮ್ಮ ಮನೇಲೇ ಹೋದಾಗ ಇವೆಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ. ಈಗ ಇದನ್ನು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಈಗ 50 ಗ್ರಾಮ್ ಜೀರಿಗೆನೂ ಅಷ್ಟೇ, ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. 50 ಗ್ರಾಮ್ ಅಷ್ಟು ಕಲ್ಲು ಹಾಕಬೇಕು. ಇದನ್ನು ಸಹ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಯಾಕಂದರೆ ಇದು ತುಂಬ ತೆಳುವಾಗಿರುತ್ತಲ್ವ, ಬೇಗ ಸಿದೋಗಿಬಿಡತ್ತೆ ಅಂತ. ಇದನ್ನು ಹಾಕ್ಕೊಳ್ಳಿ. ಈಗ 50 ಗ್ರಾಮ್ ಏಲಕ್ಕಿ, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಈಗ 50 ಗ್ರಾಮ್ ಅಷ್ಟು ಮೆಂತ್ಯನೂ ಅಷ್ಟೇ, ಬೇಗ ಸೀದೋಗಿಬಿಡುತ್ತೆ. ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತೆಕ್ಕೊಳ್ಳಿ. ಈಗ ಮೆಣಸು, ಇದನ್ನು ಸಹ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಇದು ಹುರ್ಗಡ್ಲೆನೂ ಅಷ್ಟೇ, ತುಂಬ ಟೈಮ್ ಹಿಡಿಯಲ್ಲ ಅದಕ್ಕೆ. ಈಗ ಬ್ಯಾಚ್ ವೈಸು ನಾವು ಧನಿಯಾ ಕಾಳನ್ನ ಹಾಕ್ಕೋಬೇಕು, ಯಾಕಂದರೆ ಒಟ್ಟಿಗೆ ಒಂದೇ ಸರಿ ಹಾಕ್ಕೊಂಡು ಹುರ್ಕೊಂಡ್ರೆ ನಿಮಗೆ ಎಲ್ಲ ಕಾಳೂ ಬಿಸಿ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಹುರ್ಕೋಬೇಕು. ಇದೇ ಥರನೇ ಒಂದು 4 ಬ್ಯಾಚ್ ಹಾಕ್ಕೊಂಡು ಹುರ್ಕೊಂಡು ತೆಗೆದಿಟ್ಕೋಬೇಕು. ಒಂದು 5 ನಿಮಿಷ ಇದನ್ನು ಹುರಿದ್ರೇ ನಿಮಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಆಲೇ ಪುಡಿ ಆಗುತ್ತೆ, ಆವಾಗಲೂ ಗೊತ್ತಾಗುತ್ತೆ ನಿಮಗೆ. 50 ಗ್ರಾಮ್ ಅಷ್ಟು ಅರಿಶಿನ ಕೊಂಬನ್ನ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ. ನಂತರ 50 ಗ್ರಾಮ್ ಚಕ್ಕೆನೂ ಅಷ್ಟೇ, ಅದನ್ನು ಹುರಿದು ತೆಗೆದಿಟ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕರಿಬೇವನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದಿಟ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕ್ಸಿದ್ರೆ ನಮ್ಮ ಪೌಡ್ರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನಮ್ಮ ಪೌಡ್ರ್ ಹೇಗಾಗಿದೆ ಅಂತ. ಇದನ್ನು ಮ್ಯಾಕ್ಸಿಮಮ್ 6 ತಿಂಗಳು ಬಳಸ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ. ಥ್ಯಾಂಕ್ ಯು.